ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ರಘು ಅಪಾರ ಇವರು ಬರೆದ ಸರಿಗನ್ನಡಂ ಗೆಲ್ಗೆ ಅನ್ನುವಂತಹ ಆಯ್ದ ಕೆಲವು ಶಬ್ದಗಳ ಟಿಪ್ಪಣಿಯನ್ನು ನೋಡೋಣ. ಮೊದಲಿಗೆ ನಾವು ರಘು ಅಪಾರ ಇವರ ಪರಿಚಯ ನೋಡೋಣ. ಇವರು ಜನಿಸಿದ್ದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು. ಅಗ್ರಿಕಲ್ಚರಲ್ MSc ಪದವಿಯನ್ನು ಪಡೆದಿರುವ ಇವರು ಕೆಲವೊಂದು ಪತ್ರಿಕೆಗಳಲ್ಲಿ ಹಾಗೆ ಟಿವಿ ಚಾನೆಲ್ಗಳಲ್ಲಿ ಬರಹಗಾರರಾಗಿ ಗುರುತಿಸಿದ್ದಾರೆ. ಭಾವನಾ, ವಿಜಯ ಕರ್ನಾಟಕ ಪತ್ರಿಕೆ ಹಾಗೂ ಕಲರ್ಸ್ ಕನ್ನಡ ಟಿವಿ ಚಾನೆಲ್ನಲ್ಲಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಪ್ರತಿಭಾವಂತ ಬರಹಗಾರರು ಎಂದು ಗುರುತಿಸಿಕೊಂಡಿರುವ ಇವರು ಭಾಷೆಯ ಕುರಿತಾದ ಟಿಪ್ಪಣಿಗಳನ್ನು ಬರೆಯುವ ದೃಷ್ಟಿಯಿಂದ ಆಳವಾದ ಸಂಶೋಧನೆಯನ್ನು ಮಾಡಿದ್ದಾರೆ. ಕನ್ನಡ ಪ್ರೇಮಿಯಾಗಿ ಅಲ್ಲಲ್ಲಿ ಕಂಡು ಕೇಳಿದ ಓದಿದ ಚರ್ಚೆಗಳನ್ನು ಆಧರಿಸಿ ಸರಿಗನ್ನಡಂ ಗೆಲ್ಗೆ ಟಿಪ್ಪಣಿಗಳ ಸಂಗ್ರಹವನ್ನು ರಚಿಸಿದ್ದಾರೆ. ಪದಗಳ ಹುಟ್ಟಿನ ಚರ್ಚೆ ಎಂಬುದು ಎಂದೂ ಮುಗಿಯದ ಸಂಗತಿ ಅಂತ ಭಾವಿಸಿರುವಂತಹ ರಘು ಅಪಾರ ಈ ಕೃತಿಯ ಕುರಿತು ಒಂದು ಪ್ರಗತಿಯಲ್ಲಿ ಇರುವ ಕಾಮಗಾರಿ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಓದುಗರಿಗೆ ಇಲ್ಲಿನ ಸಾಲುಗಳಲ್ಲಿ ದೋಷಗಳು ಕಂಡುಬಂದಲ್ಲಿ ಅದನ್ನು ತಿದ್ದಿಕೊಳ್ಳುವುದಕ್ಕೆ ಮುಕ್ತವಾದ ಅವಕಾಶವನ್ನು ಕೂಡ ಅವರು ನೀಡಿದ್ದಾರೆ. ಓದಿದ ವೆಬ್ಸೈಟ್ ಚುಕ್ಕುಬುಕ್ಕುವಿನ ಚುಕ್ಕಾಣಿಯನ್ನು ಹಿಡಿದಿರುವ ಇವರು ಮದ್ಯಸಾರ ಅನ್ನುವಂಥ ಕಿರು ಕವಿತೆಗಳ ರಚನೆಕಾರರೂ ಆಗಿದ್ದಾರೆ. ಸರಿ ವಿದ್ಯಾರ್ಥಿಗಳೇ, ಈಗ ನಾವು ರಘು ಅಪಾರ ಇವರು ಬರೆದಂತಹ ಸರಿಗನ್ನಡಂ ಗೆಲ್ಗೆ ಅನ್ನುವಂಥ ಈ ಟಿಪ್ಪಣಿಯನ್ನು ನೋಡ್ತಾ ಹೋಗೋಣ. ಈ ಸರಿಗನ್ನಡಂ ಗೆಲ್ಗೆ ಅನ್ನುವಂಥ ಈ ಟಿಪ್ಪಣಿ ಬರೆದದ್ದರ ಒಂದು ಆಶಯವನ್ನು ನೋಡೋಣ. ಭಾಷೆಯನ್ನು ಕುರಿತಾಗಿ ಅಪಾರ ಅವರು ಬರೆದಿರುವ ಕಿರು ಟಿಪ್ಪಣಿಗಳ ಸಂಗ್ರಹ ಕಲರ್ಸ್ ಕನ್ನಡ ಟಿವಿ ಚಾನೆಲ್ನಲ್ಲಿ ಸುಮಾರು 3 ವರ್ಷಗಳ ಕಾಲ ಪ್ರಸಾರಗೊಳ್ತಾ ಇದ್ದಂಥ ಕನ್ನಡತಿ ಸೀರಿಯಲ್ನ ಪ್ರತಿ ಸಂಚಿಕೆಯ ಕೊನೆಯಲ್ಲಿ 1 ನಿಮಿಷದ ಕನ್ನಡ ಪಾಠವಾಗಿ ಆರಂಭಗೊಂಡಿದ್ದು ಸರಿಗನ್ನಡಂ ಗೆಲ್ಗೆ. ಈ ಪದಗಳಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ ಅಕ್ಷರಗಳ ಬಳಕೆಯ ಕುರಿತಾದ ಜಿಜ್ಞಾಸೆಯಿಂದ ಮೂಡಿಬಂದಂಥ ಚಿಂತನೆ ಇದು. ಕತೆ ಮತ್ತು ಕಥೆ ಇವುಗಳಲ್ಲಿ 2 ಪದಗಳು ಬಳಕೆಯಲ್ಲಿವೆ. ತಪ್ಪಾಗೋದು ದೊಡ್ಡ ವಿಷಯ ಅಲ್ಲ, ಅಂದರೆ ತಪ್ಪು ಮಾಡುವುದು ದೊಡ್ಡ ವಿಷಯ ಏನಲ್ಲ, ಆದರೆ ಅದನ್ನು ಸರಿಪಡಿಸಿಕೊಳ್ಳುವುದು ಸಣ್ಣ ವಿಷಯವೂ ಅಲ್ಲ ಅಂತ ಕೊನೆಗೊಳ್ತಾ ಇದ್ದಂತಹ ಈ ಕಿರು ಪಾಠಗಳು ವೀಕ್ಷಕರ ಗಮನವನ್ನು ಸೆಳೀತವೆ. ಸುಮಾರು 700 ಪಾಠಗಳ ಮೂಲಕ ಸಾವಿರಾರು ಕನ್ನಡ ಪದಗಳ ಕುರಿತಾದ ಚರ್ಚೆ ಹಾಗೂ ವಿವರಣೆಗಳು ಸರಳ ಹಾಗೂ ಆಪ್ತವಾದ ಶೈಲಿಯಲ್ಲಿ ಇಲ್ಲಿ ಮೂಡಿಬಂದಿವೆ. ಪಾವೆಂ ಆಚಾರ್ಯ ಅವರ ಪದಾರ್ಥ ಚಿಂತಾಮಣಿ, ಶಬ್ದ ವಿವೇಕ, ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರ ಇಗೋ ಕನ್ನಡ ಕೃತಿಗಳಿಂದ ಪಡೆದ ಮಾಹಿತಿಗಳೂ ಇಲ್ಲಿವೆ. ಕನ್ನಡ ಪದಗಳ ಚರ್ಚೆಗಾಗಿ ಇರುವ ಫೇಸ್ಬುಕ್ಕಿನ ಗುಂಪುಗಳಾದ ಪದಾರ್ಥ ಚಿಂತಾಮಣಿ ಹಾಗೂ ವಾಗರ್ಥ, PV ನಾರಾಯಣರ ಪದಚರಿತೆ, ಶ್ರೀವತ್ಸ ಜೋಶಿಯವರ ಸ್ವಚ್ಛ ಭಾಷೆ ಅಭಿಯಾನ, ಅಂಕಣ ಬರಹಗಳು, ರತ್ನಕೋಶ, ಕಿಟೆಲ್ ಕೋಶಗಳನ್ನು ಹಾಗೂ ಇಂಟರ್ನೆಟ್ನಲ್ಲಿರುವಂಥ ಮಾಹಿತಿಗಳನ್ನು ಇಲ್ಲಿ ಬಳಸಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳೇ, ರಘು ಅಪಾರ ಇವರ ಪುಸ್ತಕವನ್ನು ಎಲ್ಲರಿಗೂ ಓದಬೇಕಂತ ಇದ್ದರೆ ಸಿಗ್ತದೆ. ಈ ಪುಸ್ತಕ 390 ಬೆಲೆ. ಅವರು ಏನು ಬರೆದಿದ್ದಾರೆ ಅದೆಲ್ಲದರ ಜ್ಞಾನವನ್ನು ಕೂಡ ನೀವು ಓದೋದ್ರ ಮುಖಾಂತರ ಹೆಚ್ಚಿಸಿಕೊಳ್ಳಿ. ಸರಿ ವಿದ್ಯಾರ್ಥಿಗಳೇ, ಈಗ ನಾವು ರಘು ಅಪಾರ ಇವರು ಬರೆದ ಸರಿಗನ್ನಡಂ ಗೆಲ್ಗೆ ಈ ಪುಸ್ತಕದಿಂದ ಆಯ್ದಂತಹ ಕೆಲವು ಶಬ್ದಗಳ ಟಿಪ್ಪಣಿಯನ್ನು ನೋಡ್ತಾ ಹೋಗೋಣ. ಯಾವುದೆಲ್ಲ ಕೊಟ್ಟಿದ್ದಾರೆ ನೋಡುವ. ಮೊದಲೇ ಕೊಟ್ಟಿದ್ದಾರೆ ನೋಡಿ, ಸಖತ್ ಅಂತ. ಸಖತ್ ಅಂದರೆ ಏನು ಅನ್ನುವಂಥದ್ದು, ಅದರ ಅರ್ಥ ಏನು ಅನ್ನುವಂಥದ್ದು, ಯಾವ ರೀತಿಯಲ್ಲಿ ಬರ್ತದೆ ಅನ್ನುವಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಮೊದಲ ಪದವನ್ನು ಕೊಟ್ಟಿದ್ದಾರೆ ನೋಡಿ, ಸಖತ್ ಅಂತ. ಸಖತ್ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು. ಸಖತ್ ಅಂದರೆ ಸೂಪರ್ ಅಂತ ಹೇಳ್ತಾರೆ, ಗ್ರೇಟ್ ಅಂತ ಹೇಳ್ತೇವೆ, ವೆರಿ ಮಚ್ ಅಂತ ಹೇಳ್ತೇವೆ. ಇಲ್ಲಿ ಸಖತ್ ಕನ್ನಡದಲ್ಲಿ ಹೇಳ್ತಾರೆ, ಸಖತ್ತಾಗಿದೆ ಅನ್ನುವಂಥದ್ದು ನೀವು ಕೇಳಿರ್ಬೋದು, ಅಥವಾ ಸಖತ್ತು ಊಟ ಆಗಿದೆ, ಸಖತ್ತು ಫಾಸ್ಟ್ ಇದೆ, ಇಂಥದ್ದೆಲ್ಲ ಶಬ್ದವನ್ನು ನೀವು ಕೇಳಿರ್ಬೋದು. ಇವ್ರು ಹೇಳ್ತಾರೆ ನೋಡಿ, ರಘು ಅಪಾರ ಹೇಳ್ತಾರೆ ತಮ್ಮ ಈ ಸರಿಗನ್ನಡಂ ಗೆಲ್ಗೆ ಅನ್ನುವಂಥ ಪುಸ್ತಕದಲ್ಲಿ ಹೇಳ್ತಾರೆ, ಸ್ವಲ್ಪ ಇದ್ದರೆ ಅದು ಕತ್ತು ನೋವು, ಜಾಸ್ತಿ ಇದ್ದರೆ ಸಖತ್ ನೋವು. ನೋಡಿ ಅಲ್ಲಿ ಕತ್ತು, ಸಖತ್, ಕ ಸಣ್ಣದು, ಹಾಗೆ ಕ ಮಹಾಪ್ರಾಣ, ಕ ಅದು ಅಲ್ಪಪ್ರಾಣ,
ಇಲ್ಲಿ ಹೇಳ್ತಾರೆ ನೋಡಿ, ಬೆಂಗಳೂರಿನವರ ಬಾಯಲ್ಲಿ ಯಾವಾಗಲೂ ನಲಿದಾಡುವಂಥ ಪದ ಈ ಸಖತ್. ಸಿನಿಮಾ ಹೇಗಿತ್ತು? ಸಖತ್ ಆಗಿತ್ತು. ದೋಸೆ ಹೇಗಿದೆ? ಸಖತ್ ಆಗಿದೆ. ಸಖತ್ ಬಂದದ್ದು ಉರ್ದು ಮತ್ತು ಪಾರ್ಸಿಯಿಂದ, ಈ ಭಾಷೆಯಿಂದ. ಇದರ ಮೂಲ ಸಖತ್ ಅನ್ನುವಂತಹ ಶಬ್ದ ಉರ್ದು ಮತ್ತು ಪಾರ್ಸಿಯಿಂದ ಬಂದಿರುವಂಥದ್ದು. ಅರಬ್ಬಿ ಪದ ಅಂತಲೂ ಹೇಳ್ತಾರೆ. ಎಲ್ಲಿ ಸಖತ್ ಅಂದರೆ ಬಲವಾದ, ಗಟ್ಟಿಯಾದ, ಘನವಾದ ಅಂತ ಅರ್ಥ. ಚೆನ್ನಾಗಿದೆ ಅನ್ನೋದಕ್ಕೆ ಹಳ್ಳಿಯವರು ಘನವಾಗೈತೆ ಅಂತ ಹೇಳ್ತಾರೆ. ಪಟ್ಟಣದವರು ಅದನ್ನೇ ಸಾಲಿಡ್ ಆಗಿದೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಘನವಾದದ್ದೇ ಸಖತ್ತು ಅಥವಾ ಸಾಲಿಡ್, ಅದು ಸಖತ್ತ, ಸಖತ್ತ, ಸಖತ್ತ ಅಂತ. ಮೂಲದಲ್ಲಿ ಮಹಾಪ್ರಾಣ ಇರುವುದರಿಂದ ಸಖತ್ ಅಂತಲೇ ಹೇಳೋಣ. ಚೆನ್ನಾಗಿದೆ ಎಂದು ಹೇಳಲು ಕನ್ನಡದಲ್ಲಿ ತುಂಬಾ ಪದಗಳಿವೆ. ಭರ್ಜರಿಯಾಗಿದೆ, ಇದೆಲ್ಲ ನೀವು ಕೇಳಿರ್ಬೋದು. ಭರ್ಜರಿಯಾಗಿದೆ, ಬೊಂಬಾಟಾಗಿದೆ, ಪೊಗದಸ್ತಾಗಿದೆ, ಪಗಡ್ದಸ್ತಾಗಿದೆ, ಭೋ ಪಸಂದಾಗೈತೆ, ವೈನ್ ಆಗೈತೆ. ಇವುಗಳ ಜೊತೆಗೆ ಈ ಸಖತ್ ಮತ್ತು ಸಾಲಿಡ್ಗಳನ್ನು ಬಳಸೋಣ ಬಿಡಿ ಅಂತ ರಘು ಅಪಾರ ಅವರು ಹೇಳ್ತಾರೆ. ಈಗ ನಾವು ಸೋತು ಸುಣ್ಣವಾಗು ಅನ್ನುವಂಥ ಈ ಒಂದು ಪದವನ್ನು ನೋಡ್ತಾ ಹೋಗೋಣ. ಎಲ್ಲರೂ ಒಮ್ಮೆ ಸೋಲಲೇಬೇಕು ಜ್ಞಾನೋದಯಕ್ಕಾಗಿ ಅಂತ ಹಂಸಲೇಖ ಬರೆದಿದ್ದಾರೆ. ಕೇಳಿರ್ಬೋದು. ಎಲ್ಲರೂ ಒಮ್ಮೆ ಸೋಲಲೇಬೇಕು, ಯಾಕಂದರೆ ಜ್ಞಾನ ಆವಾಗ ಉದಯವಾಗ್ತದೆ, ಅಂದರೆ ಅರಿವು ಅನ್ನುವಂಥದ್ದು ಬರ್ತದೆ. ಸೋತಾಗ ಮಾತ್ರ ವ್ಯಕ್ತಿ ಪಾಠವನ್ನು ಕಲಿತುಕೊಳ್ತಾನೆ. ಸೋತಾಗ ಮಾತ್ರ ನನಗೆ ಯಾಕೆ ಹೀಗಾಯಿತು ಅನ್ನುವಂತಹ ಒಂದು ವಿಚಾರವನ್ನು ಒಂದು ವಿಮರ್ಶೆ ಮಾಡಿಕೊಳ್ಳುವಂಥದ್ದು. ಯಾಕೆ ಸೋಲು ಉಂಟಾದಾಗ ಯಾವತ್ತೂ ಕೂಡ ಕೆಲವೊಮ್ಮೆ ನಾವು ಪಾಠ ಕಲಿಯುವಂಥದ್ದು ಇರ್ತದೆ. ಅದರಿಂದ ಅದೇ ಎಲ್ಲರೂ ಒಮ್ಮೆ ಸೋಲಲೇಬೇಕು ಜ್ಞಾನೋದಯಕ್ಕಾಗಿ ಅಂತ ಹಂಸಲೇಖ ಬರೆದಿರುವಂಥ ಈ ಸಾಲುಗಳು. ಲೇಖಕರು ಹೇಳ್ತಾರೆ, ರಘು ಅಪಾರ ಹೇಳ್ತಾರೆ, ಸೋಲುವುದರಲ್ಲಿ ಏನೂ ವಿಶೇಷವಿಲ್ಲ, ಆದರೆ ಸೋತು ಸುಣ್ಣವಾಗುವುದು ಅಂತಾರಲ್ಲ, ಅಂದರೆ ಇಲ್ಲಿ ಲೇಖಕರು ಹೇಳ್ತಾರೆ ಸೋಲುವುದು ಎಲ್ಲರೂ ಕೂಡ ಸೋಲುವಂಥದ್ದೇ. ಎಲ್ಲರೂ ಗೆದ್ದರೆ ಸೋಲು ಅನ್ನುವಂತಹ ಪದಕ್ಕೆ ಅರ್ಥವಾದರೆ ಎಲ್ಲಿದೆ ಅಲ್ವಾ? ಸೋಲು ಅನ್ನುವುದು ಅದರಲ್ಲಿ ಏನು ವಿಶೇಷ ಇಲ್ಲ, ಆದರೆ ಸೋತು ಸುಣ್ಣವಾಗುವುದು ಅನ್ನುವಂತಹ ಒಂದು ಪದವನ್ನು ನೀವು ಕೇಳಿರ್ಬೋದಲ್ವ. ಅಲ್ಲಿ ಸುಣ್ಣದ ವಿಶೇಷತೆ ಏನು? ಸೋತವನ ಮುಖ ಬೆಳಚಿಕೊಳ್ಳುವುದರಿಂದ ಸೋಲಿಗೆ ಸುಣ್ಣ ಅಂಟಿಕೊಂಡಿದೆ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಬಹುಶಃ ಇದು ಅರ್ಥ ಆಗಬೇಕು ಅಂದರೆ ನಿಮಗೆ ಭಾಷಾಜ್ಞಾನ ಇದ್ದರೆ ಸಾಲದು, ಸುಣ್ಣ ಹೇಗೆ ತಯಾರಾಗುತ್ತೆ ಅಂತಲೂ ಗೊತ್ತಿರಬೇಕಾಗ್ತದೆ. ಅಂದರೆ ನೀವು ಸುಣ್ಣ ಯಾವ ರೀತಿ ತಯಾರಿಸಲ್ಪಡ್ತದೆ, ಯಾವ ರೀತಿ ತಯಾರಾಗ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡಾಗ ಮಾತ್ರ ಸೋತು ಸುಣ್ಣವಾಗುವುದು ಅನ್ನುವಂಥ ಈ ಪದ ಬಂದದರ ಅರ್ಥ ಗೊತ್ತಾಗ್ತದೆ ನಿಮಗೆ. ಅಂದರೆ ಸುಣ್ಣದ ಕಲ್ಲು ಸುಣ್ಣದ ಗೂಡಿನ ಬೆಂಕಿಯಲ್ಲಿ ಚೆನ್ನಾಗಿ ಬೇಯುತ್ತೆ. ಅಂದರೆ ಸುಣ್ಣದ ಕಲ್ಲು ಅಂದರೆ ಇಲ್ಲಿ ಸಾಧಾರಣವಾಗಿ ನೀವು ಮುಳಿ ಅಂತ ಅಂದರೆ ಮರ್ವಾಯಿ ಅಂತ ಕೇಳಿರ್ಬೋದು. ಅದರ ಚಿಪ್ಪಿನಿಂದಲೂ ಕೂಡ ಈ ಸುಣ್ಣವನ್ನು ಮಾಡ್ತಾರೆ. ಸುಣ್ಣ ತಯಾರಿಸಬೇಕಾದ್ರೆ ಆ ಸುಣ್ಣದ ಕಲ್ಲನ್ನು ಸುಣ್ಣದ ಗೂಡಿನ ಬೆಂಕಿಯಲ್ಲಿ ಚೆನ್ನಾಗಿ ಬೇಯಿಸ್ತಾರೆ. ಆಮೇಲೆ ಅದು ನೀರಿನಲ್ಲಿ ಕೊತ ಕೊತ ಕುದಿಯುತ್ತದೆ. ಸೋತವನೂ ಸಹ ಅದೇ ಥರ ಬೆಂದು ಕುದ್ದು ಹೋಗಿರ್ತಾನೆ. ಅದಕ್ಕೆ ಸೋತು ಸುಣ್ಣವಾಗೋದು ಎನ್ನುವುದು. ಸೋಲು ಸುಣ್ಣ ಎರಡರಲ್ಲೂ ಇರುವ ಸಕಾರ ಈ ನುಡಿಗಟ್ಟಿಗೆ ಮತ್ತಷ್ಟು ಸೊಗಸನ್ನು ತಂದಿದೆ. ಇಂಗ್ಲೀಷ್ನಲ್ಲೂ ವೈಟ್ ವಾಶ್ ಅಂತ ಇದೆ. ಕ್ರೀಡೆಗೆ ಸಂಬಂಧಪಟ್ಟಾಗ ಅದು ಸೋತು ಸುಣ್ಣವಾಗೋದೇ, ಅಂದರೆ ಆಡಿದ ಎಲ್ಲ ಪಂದ್ಯ ಸೋಲುವುದು. ಆದರೆ ಸಾಮಾನ್ಯ ಸಂದರ್ಭಗಳಲ್ಲಿ ತಪ್ಪು ಕಾಣಿಸದಂತೆ ಮರೆಮಾಚುವುದು ವೈಟ್ ವಾಶ್. ನಾವು ತಿಪ್ಪೆ ಸಾರಿಸೋದು ಅಂತೀವಲ್ಲ, ಅದನ್ನೇ ಅವರು ವೈಟ್ ವಾಶ್ ಅಂತ ಹೇಳ್ತಾರೆ. ಅಂದರೆ ಇಲ್ಲೀಗ ಸೋತು ಸುಣ್ಣವಾಗುವುದು ಅನ್ನುವಂಥ ಪದವನ್ನು ನೋಡಿದೆವು. ಮುಂದೆ ನೋಡಿ, ಸೂಜಿ ಹಂಡೆ ನ್ಯಾಯ. ಲೇಖಕರಾದಂತಹ ರಘು ಅಪಾರ ಇವರು ಹೇಳ್ತಾರೆ, ಈ ಕನ್ನಡದಲ್ಲಿ ನಾವು ಯಾವುದೆಲ್ಲ ಪದಗಳನ್ನು ಬಳಸ್ತೇವೋ, ಈ ಚಮತ್ಕಾರಿಕ ಮಾತುಗಳನ್ನು ಯಾವುದೆಲ್ಲ ಬಳಸ್ತೇವೋ ಅದೆಲ್ಲ ಸಂಸ್ಕೃತದಿಂದ ಬಂದದ್ದು ಅಂತ ಹೇಳ್ತಾರೆ. ಅರಣ್ಯ ರೋದನ, ಕಾಕತಾಳೀಯ, ಸಿಂಹಾವಲೋಕನಗಳು ಕೂಡ ಸಂಸ್ಕೃತ ನ್ಯಾಯಗಳೇ ಅಂತ. ಅಂದರೆ ಈ ಶಬ್ದಗಳು ಕೂಡ ಸಂಸ್ಕೃತ ನ್ಯಾಯಗಳು. ಅಷ್ಟೇಕೆ ನಾಯಿ ಬಾಲ ಡೊಂಕು ಅನ್ನುವಂತಹ ಪದವನ್ನು ನೀವು ಕೇಳಿದ್ದೀರಿ. ಆ ಸರಳ ಮಾತು ಕೂಡ ಸಂಸ್ಕೃತ ನ್ಯಾಯ ಅಂತ ಹೇಳ್ತಾರೆ. ಆದರೆ ಸಂಸ್ಕೃತದಲ್ಲಿರುವ ಎಲ್ಲ ನ್ಯಾಯಗಳು ಕನ್ನಡಕ್ಕೆ ಬಂದಿಲ್ಲ. ಉದಾಹರಣೆಗೆ ಈ ಸೂಜಿ ಹಂಡೆ ನ್ಯಾಯವನ್ನು ನೋಡಬೇಕು ಅಂತ ಹೇಳ್ತಾರೆ. ಕಮ್ಮಾರನ ಹತ್ತಿರಕ್ಕೆ ಇಬ್ಬರು ಹೋಗ್ತಾರೆ. ಒಬ್ಬ ಹಂಡೆ ಮಾಡಿಸಲು, ಇನ್ನೊಬ್ಬ ಸೂಜಿ ಮಾಡಿಸಲು.
ಅಂದರೆ ಕಮ್ಮಾರನ ಹತ್ತಿರಕ್ಕೆ ಇಬ್ಬರು ಕೂಡ ಹೋಗ್ತಾರೆ. ಒಬ್ಬ ಸೂಜಿಗೆ ಆರ್ಡರ್ ಮಾಡಲಿಕ್ಕೆ ಹೇಳ್ತಾನೆ, ಇನ್ನೊಬ್ಬ ಹಂಡೆ ಮಾಡಿಸ್ಲಿಕ್ಕಾಗಿ ಹೋಗ್ತಾನೆ. ಹಂಡೆ ಮಾಡಿಸುವವನು ಮೊದಲು ಬಂದಿದ್ದಾನೆ, ಆದರೆ ಹಂಡೆ ಮಾಡಲು ಗಂಟೆ ಕಟ್ಟಲ್ಲಿ ಹಿಡಿಯುತ್ತದೆ. ಸೂಜಿ ಮಾಡಲು ಬರುವವನು ನಂತರ ಬಂದವನು, ಆದರೆ ಅದು 2 ನಿಮಿಷದ ಕೆಲಸ. ಇಲ್ಲಿ ಮೊದಲು ಬಂದವರ ಕೆಲಸ ಮೊದಲು ಮಾಡಬೇಕು, ಅಥವಾ ಬೇಗ ಮುಗಿಯುವ ಸೂಜಿಯನ್ನು ಮೊದಲು ಮಾಡಿ ಮುಗಿಸಿಕೊಟ್ಟು ಕಳಿಸಬೇಕು. ತರ್ಕದಿಂದ ವಿವೇಕ ಮುಖ್ಯವಾಗುವಂಥ ಸಂದರ್ಭದಲ್ಲಿ ಈ ಸೂಜಿ ಹಂಡೆ ನ್ಯಾಯ ಬಳಕೆ ಆಗ್ತದೆ. ಅಂದರೆ ನಮ್ಮ ಸಾಮಾನ್ಯ ಜ್ಞಾನಕ್ಕೆ ಗೊತ್ತಾಗ್ತದೆ ನಮಗೆ ಯಾವುದು ಈ ಹಂಡೆ ಮಾಡಲಿಕ್ಕೆ ತುಂಬ ಸಮಯ ತಾಗ್ತದೆ. ಈ ಸೂಜಿಯನ್ನು ಮಾಡಲಿಕ್ಕೆ 2 ನಿಮಿಷ ಸಾಕು. ಈ ಹಂಡೆ ಮಾಡುವವನು 3/4 ಗಂಟೆಯವರೆಗೆ ಇವನು 2 ನಿಮಿಷದ ಕೆಲಸದವನು ಇಲ್ಲಿ ನಿಂತ್ಕೊಳ್ತಾನಲ್ಲ, ಅದಕ್ಕೆ ಇಲ್ಲಿ ಹೇಳುವಂಥದ್ದು ಸೂಜಿ ಹಂಡೆ ನ್ಯಾಯ ಅಂತ. ಈಗ ನಾವು 4ನೇದು ನೋಡಿ, ಕಬ್ಬಿಣದ ಕಡಲೆ. ಕಬ್ಬಿಣದ ಕಡಲೆಯು ಕೂಡ ನೀವು ಕೇಳಿದ್ದೀರಿ, ಶಬ್ದವನ್ನು ಕೇಳಿದ್ದೀರಿ. ತುಂಬ ಕಷ್ಟವಾದ ಕಾರಣಕ್ಕೆ ಗಣಿತವನ್ನು ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ. ಕೆಲವೊಂದು ಸಬ್ಜೆಕ್ಟ್ಗಳು ನಮಗೆ ಕಷ್ಟ ಆಗ್ತದೆ, ಅದನ್ನೆಲ್ಲ ಕಬ್ಬಿಣದ ಕಡಲೆ ಅಂತ ಹೇಳ್ತೇವೆ. ಆದರೆ ಇಲ್ಲಿ ಲೇಖಕರು ಹೇಳ್ತಾರೆ, ಇಲ್ಲಿ ಕಡಲೆ ಯಾಕೆ ಬರಬೇಕು, ಕಬ್ಬಿಣ ಕಡಲೆ ಎರಡಲ್ಲೂ ಕಕಾರವಿದೆ ಎಂದೇ ಇಂಗ್ಲೀಷ್ನಲ್ಲಿ ಟಫ್ ನಾಟ್ ಟು ಕ್ರಾಕ್ ಅನ್ನುತ್ತಾರೆ. ಅದರ ಅರ್ಥವೂ ಕೂಡ ಕಷ್ಟ ಸಾಧ್ಯ ಅಂತಲೇ. ಹಾಗಾದರೆ ಇಂಗ್ಲೆಂಡಿಗಿಂದ ಅದು ಬಂದದ್ದ ನಮ್ಮ ಕಬ್ಬಿಣದ ಕಡಲೆ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಈ ಕಬ್ಬಿಣದ ಕಡಲೆ ಅನ್ನುವಂತಹ ಈ ಪದ ಇಂಗ್ಲೆಂಡಿಂದ ಬಂದಿರ್ಬೋದಾ? ಅದು ಇಂಗ್ಲೆಂಡಿಂದ ಬಂದದ್ದಲ್ಲ, ಅದು ಬಂದದ್ದು ಎಲ್ಲಿಂದ ಅಂದರೆ ದೇವಲೋಕದಿಂದ ಅಂತೆ. ಭೂಮಿಗೆ ತಂದವರು ನಾರದರು. ಈ ದೇವಲೋಕದಿಂದ ಈ ಪದ ಬಂದಿದೆ. ಅದನ್ನು ತಂದವರು ನಾರದರು. ನಾರದರು ಕೆಲವೊಮ್ಮೆ ಯಾವಾಗಲೂ ಬರ್ತಾರೆ, ಭೂಲೋಕಕ್ಕೆ ಬಂದು ಇಲ್ಲಿ ಏನೆಲ್ಲ ಉಂಟು ಅಂತ ನೋಡಿ ಅದನ್ನೆಲ್ಲ ಮತ್ತೆ ದೇವಲೋಕಕ್ಕೆ ಹೋಗಿ ಹೇಳುವಂಥದ್ದೆಲ್ಲ ಇರ್ತದೆ. ಇರಲಿ ಬಿಡಿ. ಈ ನಾರದರು ಯಾಕೆ ಈ ಪದವನ್ನು ತಂದರು? ಆಗ ಒಬ್ಬಳು ಅನಸೂಯ ಅನ್ನುವಂತಹ ಭಕ್ತೆ ಇದ್ಲಂತೆ. ಅವಳನ್ನು ಪರೀಕ್ಷಿಸಬೇಕು ಅಂತ ನಾರದರು ಏನು ಮಾಡ್ತಾರೆ, ಅವರು ಒಂದು ಕಡಲೆಯನ್ನು ತಗೊಂಡು ಹೋಗಿ ಅನಸೂಯಳ ಆಶ್ರಮಕ್ಕೆ ಅವರು ಬರ್ತಾರೆ. ಕಡಲೆ ಹಿಡ್ಕೊಂಡು ಅನಸೂಯಳ ಆಶ್ರಮಕ್ಕೆ ಬರ್ತಾರೆ. ಆ ಕಡಲೆಯನ್ನು ಬೇಯಿಸಿ ಅಡುಗೆ ಮಾಡಿ ಹಾಕು ಅಂತ ಹೇಳ್ತಾರೆ ಅನಸೂಯನ ಹತ್ತಿರ. ಆದರೆ ಅದು ಕಬ್ಬಿಣದ ಕಡಲೆ. ಎಷ್ಟು ಹೊತ್ತು ಆಕೆ ನೀರಿನಲ್ಲಿ ಅದನ್ನು ಇಟ್ಟು ಎಷ್ಟು ಹೊತ್ತು ಬೇಯಿಸಿದ್ರೂ ಕೂಡ ಆ ಕಡಲೆ ಮೃದು ಆಗಲೇ ಇಲ್ಲ. ಆಗ ಅನಸೂಯ ಏನು ಮಾಡ್ತಾಳೆ, ತನ್ನ ತಪಸ್ಸಿನ ಶಕ್ತಿಯಿಂದ, ಅಂದರೆ ಈ ನಾರದರು ತನ್ನನ್ನು ಪರೀಕ್ಷೆ ಮಾಡಿಸ್ಲಿಕ್ಕೋಸ್ಕರವೇ ಈ ಕಡಲೆಯನ್ನು, ಕಬ್ಬಿಣದ ಕಡಲೆಯನ್ನು ತಂದು ಕೊಟ್ಟಿದ್ದಾರೆ ಅಂತ ಗ್ರಹಿಸ್ತಾಳೆ. ತಪಸ್ಸಿನ ಬಲದಿಂದಲೇ ಆಕೆ ಗ್ರಹಿಸ್ತಾಳೆ. ಅವಳೇನು ಮಾಡ್ತಾಳೆ, ತನ್ನ ತಪಸ್ಸಿನ ಶಕ್ತಿಯಿಂದಲೇ ಆ ಕಡಲೆಯನ್ನು ಬೇಯಿಸಿದ್ಲಂತೆ. ಅದಕ್ಕೆ ಬಹುಶಃ ಗಣಿತ ಕಬ್ಬಿಣದ ಕಡಲೆ ಇರಬಹುದು. ಆದರೆ ಇಂತಹ ಕಥೆಗಳು ತಿಳಿದಿದ್ದರೆ ಕನ್ನಡ ಸುಲಿದ ಬಾಳೆಹಣ್ಣಿನಂತಾಗುವುದಂತೂ ಖಂಡಿತ ಅಂತ ಹೇಳ್ತಾರೆ ಇಲ್ಲಿ. ಅಂದರೆ ಸುಲಿದ ಬಾಳೆಹಣ್ಣಿನ ಸಿಪ್ಪೆ ಮೃದು, ಬಾಳೆಹಣ್ಣು ಇನ್ನೂ ಮೃದು. ಹಾಗಾಗಿ ಇಲ್ಲಿ ಹೇಳುವಂಥದ್ದು ಸುಲಿದು ಇಟ್ಟಂತಹ ಬಾಳೆಯ ಹಣ್ಣಿನ ಹಾಗೆ ಕನ್ನಡ ಅಂತ ಹೇಳುವಂಥದ್ದು. ಇನ್ನು ಮುಂದೆ ಯಾವ ಪದವನ್ನು ಬಳಸ್ತಾರೆ ಅನ್ನುವಂಥದ್ದನ್ನು ನೋಡೋಣ. ನೀವು ಕೂಡ ಕಪಾಳ ಮೋಕ್ಷ ಅನ್ನುವಂತಹ ಹೆಸರನ್ನು ಕೇಳಿರ್ಬೋದು. ಅವರು ಇಂಥವರಿಗೆ ಕಪಾಳ ಮೋಕ್ಷ ಮಾಡಿದರು, ಅಥವಾ ಆ ಹುಡುಗನಿಗೆ ಕಪಾಳ ಮೋಕ್ಷ ಮಾಡಿದ್ಲು ಅನ್ನುವಂತಹ ಪದವನ್ನು ನೀವು ಕೇಳಿರ್ಬೋದು. ಕಪಾಳ ಅಂದರೆ ಏನು? ಕಪಾಳ ಅಂದರೆ ಕೆನ್ನೆ. ಮೋಕ್ಷ ಅಂದರೆ ಏನು? ಮೋಕ್ಷ ಅಂದರೆ ಕಪಾಳಕ್ಕೆ ಒಂದು ಪೆಟ್ಟು ಕೊಟ್ಟು ಬಿಟ್ಟರೆ ಅದು ಕಪಾಳ ಮೋಕ್ಷ. ಕಪಾಳವೇನೋ ಸರಿ, ಮೋಕ್ಷ ಯಾಕೆ ಇಲ್ಲಿಂದ ಬಂತು? ಮೋಕ್ಷ ಅಂದರೆ ಬಿಡುಗಡೆ. ಅಂದರೆ ಈ ಪೆಟ್ಟು ಎಲ್ಲಿಯಾದರೂ ಕೆನ್ನೆಗೆ ಹೆಚ್ಚೇ ತಾಗಿದರೆ ಆವಾಗ ಮೋಕ್ಷ ಸಿಗ್ತದೆ. ಕೆಲವೊಮ್ಮೆ ಕಪಾಲಕ್ಕೆ ಹೊಡಿಬಾರ್ದು ಅಂತ ಹೇಳ್ತಾರೆ. ಈ ಕಪಾಳಕ್ಕೆ ಹೊಡೆದ್ರೆ, ಕೆನ್ನೆಗೆ ಹೊಡೆದ್ರೆ ಕೆಲವೊಮ್ಮೆ ಕಿವಿಯ ಹತ್ತಿರ ಇದಕ್ಕೆ ತಾಗಿ ಅದು ಮೆದುಳಿಗೆ ತಾಗಿ ಆನಂತರ ಅವರು ಸತ್ತು ಹೋಗುವಂಥ ಸಂಭವ ಇರ್ತದೆ. ಹಾಗಾಗಿ ಯಾವತ್ತೇ ಆಗಲಿ ಇನ್ನೊಬ್ಬರ ಕೆನ್ನೆಗೆ ಹೊಡಿಬಾರ್ದು ಅಂತ ಹೇಳ್ತಾರೆ. ಯಾವುದೋ ಒಂದು ಸಿಟ್ಟಲ್ಲಿ ನಾವು ಕೆನ್ನೆಗೆ ಹೊಡೆದು ಬಿಡ್ತೇವೆ, ಅದು ಆ ಏಟೆ ಜೋರಾಗಿ ಮತ್ತೆ ಅವರು ಬಾರದೇ ಇರುವ ಲೋಕಕ್ಕೆ ಹೋದರೆ ನಾವಲ್ಲಿ ಜೈಲಿಗೆ ಹೋಗಬೇಕಷ್ಟೇ, ಅಲ್ಲಿ ಕಂಬಿಯನ್ನು ಎಣಿಸ್ತಾ ಕೂತ್ಕೊಳ್ಬೇಕಾಗ್ತದೆ. ಅದಕ್ಕೆ ಕಪಾಳ ಮೋಕ್ಷ ಮಾಡುವ ಮೊದಲು 1000 ಬಾರಿ ಆಲೋಚನೆ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಇಲ್ಲಿಯ ಕಪಾಳ ಮೋಕ್ಷ ರಘು ಅಪಾರ ಹೇಳ್ತಾರೆ. ಆದರೆ ಈ ಕಪಾಳಕ್ಕೆ ಹೊಡೆಯುವಾಗ ಯಾವುದು ಸತ್ತು ಹೋದರೆ ಮೋಕ್ಷ ಅನ್ಬೋದು, ಆದರೆ ಈ ಸಾಧ್ಯತೆ ಕಮ್ಮಿ. ಹಾಗಾದರೆ ಹೊಡೆಯುವಷ್ಟು ಕೋಪ ಬರಿಸಿದ್ನಲ್ಲ,
ಆತನ ತಂಟೆ ತಕರಾರುಗಳಿಂದ ನಮಗೆ ಮೋಕ್ಷ ಅಂದರೆ ಬಿಡುಗಡೆ ಅಂತೀರಾ. ಇದೆಲ್ಲ ತಮಾಷೆಯ ಮಾತುಗಳು ಅಂತ ಲೇಖಕರು ಹೇಳ್ತಾರೆ. ಗಂಭೀರ ವಿವರಣೆ, ಇದಕ್ಕೊಂದು ಗಂಭೀರವಾದಂತಹ ವಿವರಣೆಯನ್ನು ಲೇಖಕರು ಕೊಡ್ತಾರೆ. ಅದು ಯಾವುದಂದರೆ, ಕಪಾಲಕ್ಕೆ ಕಪಾಳ ಬೇರೆ, ಕಪಾಲ ಬೇರೆ. ಅರ್ಥ ಆಯ್ತಲ್ವಾ? ಕಪಾಳ ಅಂದರೆ ಕೆನ್ನೆ, ಕಪಾಲ ಅಂದರೆ ತಲೆಬುರುಡೆ. ತಲೆಬುರುಡೆಗೆ ಕಪಾಲ ಅಂತ ಹೇಳ್ತಾರೆ. ಈ ಕಪಾಲಕ್ಕೆ ಕಪಾಲಕ್ಕೆ ಕಾಪಾಲಿಕರು ಅನ್ನುವಂಥ ಒಂದು ವರ್ಗವನ್ನು ನೀವು ಕೇಳಿರ್ಬೋದು. ಈ ಕಾಪಾಲಿಕರು ಸ್ಮಶಾನದಿಂದ ನರ ಕಪಾಲ ಅಂದರೆ ತಲೆಬುರುಡೆಗಳನ್ನು ಅವರು ತೆಗಿತಾರಂತೆ. ನೀವು ಕೆಲವರು ಕೇಳಿರ್ಬೋದು, ತಲೆಬುರುಡೆಯ ಮಾಲೆಯನ್ನೇ ಅವರು ಹಾಕ್ಕೊಂಡಿರ್ತಾರೆ, ನೀವು ಗಮನಿಸಿರ್ಬೋದು. ಹಾಗೆ ತಲೆಬುರುಡೆಯನ್ನೇ ಭಿಕ್ಷಾ ಪಾತ್ರೆಯನ್ನಾಗಿ ಇಟ್ಕೊಂಡಿರ್ತಾರೆ. ಹಾಗಾಗಿ ಅವರು ಈ ತಲೆಬುರುಡೆಯನ್ನೇ ಕೈಯಲ್ಲಿ ಹಿಡ್ಕೊಂಡು ಭಿಕ್ಷೆ ಬೇಡ್ತಾಯಿದ್ರು. ಹಾಗೆ ಮಾಡುವುದರಿಂದ ಸತ್ತವನಿಗೆ ಮೋಕ್ಷ ಸಿಗ್ತದೆ ಅನ್ನೋದು ಅವರ ನಂಬಿಕೆ. ಆ ಮೋಕ್ಷವೇ ಉತ್ಪ್ರೇಕ್ಷೆಯ ಮಾತಾಗಿ ಕಪಾಳ ಮೋಕ್ಷದ ಹುಟ್ಟಿಗೆ ಕಾರಣವಾಗಿರ್ಬೋದು ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಹಾಗೆ ಈ ಕಪಾಳ ಮೋಕ್ಷ ಅನ್ನುವ ಒಂದು ಪದದ ಹುಟ್ಟಿನ ಬಗ್ಗೆ ಇನ್ನೊಂದು ಕಥೆಯನ್ನು ಹೇಳ್ತಾರೆ. ಬ್ರಹ್ಮನಿಗೆ 5 ತಲೆಗಳು ಇದ್ದುವಂತೆ ಮೊದಲು. ಈ 5 ತಲೆಗಳು ಇದ್ದದ್ರಿಂದ ಅವನಿಗೆ ತುಂಬ ಅಹಂಕಾರ ಜಾಸ್ತಿ ಆಗ್ತದಂತೆ, ಕೊಬ್ಬು ಜಾಸ್ತಿ ಆಗ್ತದಂತೆ. ಆಗ ಈ ಕಿರುಕುಳವನ್ನು ತಡೆಯಲಾರದೆ ದೇವತೆಗಳು, ಅಂದರೆ ದೇವತೆಗಳಿಗೆಲ್ಲ ಸಮಸ್ಯೆ ತೊಂದರೆಯನ್ನು ಕೊಡ್ತಾ ಇರ್ತಾನಂತೆ ಬ್ರಹ್ಮ. ಅದಕ್ಕಾಗಿ ಅವರೆಲ್ಲ ಏನು ಮಾಡಿದರು, ದೇವತೆಗಳೆಲ್ಲ ಒಟ್ಟಾಗಿ ಶಿವನ ಮೊರೆ ಹೋಗ್ರಂತೆ. ಶಿವನಿಗೆ ಬೇಡಿಕೊಳ್ತಾರಂತೆ, ನಮ್ಮನ್ನು ಬ್ರಹ್ಮನಿಂದ ಕಾಪಾಡು ಅಂತ. ಅದಕ್ಕೆ ಈ ಶಿವ ಏನು ಮಾಡ್ತಾನೆ, ಬ್ರಹ್ಮನ ಈ 5ನೇ ತಲೆಯನ್ನು ಕಿತ್ತು ಹಾಕ್ತಾನಂತೆ, ಅಂದರೆ ಕಡಿದು ಹಾಕ್ತಾನೆ. ಆಗ ಆ ತಲೆ ಕಪಾಲದ ರೀತಿಯಲ್ಲಿ, ಬುರುಡೆಯ ರೀತಿಯಲ್ಲಿ, ಭಿಕ್ಷಾಪಾತ್ರೆಯ ರೀತಿಯಲ್ಲಿ ಶಿವನ ಕೈಗೆ ಅಂಟಿಕೊಂಡು ಬಿಡ್ತದಂತೆ. ಶಿವ ಏನು ಮಾಡಿದರೂ ಕೂಡ ಅದನ್ನು ಕಿತ್ತು ಎಸೆಯಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಅದಕ್ಕೊಂದು ಪರಿಹಾರ ಬೇಕಲ್ಲ. ಆಗ ಪರಿಹಾರವನ್ನು ವಿಷ್ಣು ಹೇಳ್ತಾನೆ. ವಿಷ್ಣು ಶಿವನ ಹತ್ತಿರ ಈ ರೀತಿ ಹೇಳ್ತಾನಂತೆ, ನೀನು ಭಿಕ್ಷೆಯನ್ನು ಬೇಡಿಕೊಂಡು ಯಾವಾಗ ಈ ಕಪಾಲ ತುಂಬುತ್ತದೋ ಆಗ ಇದಕ್ಕೊಂದು ಬಿಡುಗಡೆ ಸಿಗ್ತದೆ ಅಂತ. ಹಾಗೆ ವಿಷ್ಣು ಈ ರೀತಿ ಹೇಳಿದಾಗ ಶಿವ ಜಗತ್ತನ್ನೆಲ್ಲ ಸುತ್ತಿ ಅವನು ಭಿಕ್ಷೆ ಬೇಡ್ತಾನಂತೆ. ಆದರೆ ಏನು ಮಾಡಿದರೂ ಕೂಡ ಕಪಾಲ ತುಂಬುವುದೇ ಇಲ್ಲಂತೆ. ಆಗ ಕೊನೆಗೆ ಏನು ಮಾಡ್ತಾಳೆ, ಲಕ್ಷ್ಮಿ ಬಂದು ಒಂದು ಭಿಕ್ಷೆಯನ್ನು ಹಾಕ್ತಾಳಂತೆ. ಆ ಲಕ್ಷ್ಮಿ ಭಿಕ್ಷೆ ಹಾಕಿದಾಗ ಈ ಕಪಾಲ ತುಂಬುತ್ತದಂತೆ. ಆಗ ಶಿವನಿಗೆ ಕಪಾಲದಿಂದ ಮೋಕ್ಷ ಸಿಗ್ತದೆ. ಆಮೇಲೆ ಆ ಕಷ್ಟವನ್ನು ಕೆನ್ನೆಗೆ ಹೊಡೆದದಕ್ಕೆ ವಿನೋದವಾಗಿ ಅನ್ವಯಿಸಿದ್ದಾರೆ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ವಿದ್ಯಾರ್ಥಿಗಳೇ, ಇವೆಲ್ಲವನ್ನು ನಿಮಗೆ 2 ಅಥವಾ 3 ಟಿಪ್ಪಣಿಯನ್ನು ಕೇಳ್ಬೋದು. ಸರಿಯಾಗಿ ಕೇಳಿಸ್ಕೊಂಡ್ರೆ ನಿಮಗೆ ಬರಿಬೋದು. ಮುಂದೆ ಇನ್ನೊಂದು ಬಾದರಾಯಣ ಸಂಬಂಧ ಅಂತ. ಬಾದರಾಯಣ ಸಂಬಂಧ ಅಂದರೆ ಯಾವುದಕ್ಕೂ ಸಂಬಂಧವಿಲ್ಲದೇ ಇರುವ 2 ವಿಷಯಗಳಿಗೆ ಬಲವಂತವಾಗಿ ಹೂಡುವಂಥ ಸಂಬಂಧವನ್ನು ಬಾದರಾಯಣ ಸಂಬಂಧ ಅಥವಾ ಇಲ್ಲದ ಸಂಬಂಧ ಅಥವಾ ತೀರ ದೂರದ ಸಂಬಂಧಕ್ಕೆ ಬಾದರಾಯಣ ಸಂಬಂಧ ಅಂತ ಹೇಳ್ತಾರೆ. ಹಾಗೆ ವೇದವ್ಯಾಸರ ಇನ್ನೊಂದು ಹೆಸರೇ ಬಾದರಾಯಣ. ಅಂದರೆ ವೇದವ್ಯಾಸರು ಬದರಿ ವೃಕ್ಷದ ಕೆಳಗೆ ತಪಸ್ಸು ಮಾಡಿದ್ರಂತೆ. ಹಾಗಾಗಿ ಅವರಿಗೆ ಬಾದರಾಯಣ ಮಹರ್ಷಿಗಳು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಲೇಖಕರು ಹೇಳ್ತಾರೆ, ರಘು ಅಪಾರ ಹೇಳ್ತಾರೆ, ಒಂದು ಕಥೆಯನ್ನು ಹೇಳ್ತಾರೆ. ಒಬ್ಬ ಪ್ರಯಾಣಿಕನಿಗೆ ತುಂಬ ಹಸಿವಾಗಿತ್ತಂತೆ. ಹೋಟೆಲ್ಗಳು ಇಲ್ಲದೇ ಇರುವಂತಹ ಕಾಲ ಅದು. ಏನು ಮಾಡುವುದು ಅಂತ ತಿಳಿಯದೆ ಅವನು ಒಂದು ಹತ್ತಿರದ ಮನೆಗೆ ಹೋಗಿ ತಾನು ಸಂಬಂಧಿಕನ ಹಾಗೆ ನಟಿಸಿ ಊಟವನ್ನು ಮಾಡ್ತಾನಂತೆ. ಊಟ ಮುಗಿಯುವಷ್ಟು ಹೊತ್ತು ಯೋಚನೆ ಮಾಡಿದರೂ ಕೂಡ ಆ ಮನೆಯವರಿಗೆ ಇವನು ತಮಗೆ ಹೇಗೆ ಸಂಬಂಧ ಅಂತ ನೆನಪು ಆಗಲೇ ಇಲ್ಲಂತೆ, ಹೇಗೆ ಅಂತ ಗೊತ್ತಾಗಲೇ ಇಲ್ಲಂತೆ. ಕೊನೆಗೆ ಅವನು ಊಟ ಮಾಡಿ ಹೊರಡುವಾಗ ಕೇಳಿಬಿಟ್ರಂತೆ. ಅವನಿಗೂ ಕೂಡ ಯಾವ ರೀತಿಯ ಸಂಬಂಧ ಅಂತ ಅವನಿಗೂ ಗೊತ್ತಿಲ್ಲ, ಸಂಬಂಧವೇ ಇಲ್ಲ ಅಲ್ವಾ. ಹಾಗಾಗಿ ಅವನು ಮತ್ತೇನು ಮಾಡ್ತಾನೆ, ಅಂಗಳದಲ್ಲೊಂದು ಬದರಿ ವೃಕ್ಷ ಇತ್ತಂತೆ. ತಕ್ಷಣ ಅವನು ಆ ಬದರಿ ವೃಕ್ಷವನ್ನು ನೋಡಿ ಹೇಳ್ತಾರಂತೆ, ನೋಡಿ ನಿಮ್ಮ ಅಂಗಳದಲ್ಲಿ ಬದರಿ ವೃಕ್ಷ ಇದೆ, ನಮ್ಮನೆಯಲ್ಲಿರುವಂಥ ಎತ್ತಿನ ಗಾಡಿಗೆ ಬಳಸಿರುವಂಥ ಮರ ಕೂಡ ಬದರಿ ವೃಕ್ಷದ್ದೇ. ಹಾಗಾಗಿ ನಾನು ನೀವು ಸಂಬಂಧಿಕರು, ಹಾಗಾಗಿ ನಾವು ನೀವು ಸಂಬಂಧಿಕರು ಅಂತ ಹೇಳ್ತಾನಂತೆ. ಹೀಗೆ ಬದರಿ ವೃಕ್ಷ ಬೆಸೆದ ಸಂಬಂಧ ಬಾದರಾಯಣ ಸಂಬಂಧ ಆಯಿತು. ಮುಂದಿನ ಪದ ಪರಂಗಿ ಹಣ್ಣು. ಪಪಾಯ ಹಣ್ಣಿಗೆ ಪರಂಗಿ ಹಣ್ಣು ಅನ್ನುವಂಥ ಹೆಸರಿದೆ, ಗೊತ್ತಿದೆ ನಿಮಗೆಲ್ಲ. ಈ ಹಣ್ಣಿನ ಹೆಸರು ಹೇಗೆ ಬಂತು ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಅರಬಿ ಭಾಷೆಯಲ್ಲಿ ಫ್ರೆಂಚರನ್ನು ಫಿರಂಗಿಗಳು ಅಂತ ಕರೀತಾರೆ, ಪಾರಸಿ ಭಾಷೆಯಲ್ಲಿ ಫರಂಗಿಗಳು ಅಂತಾರೆ.
ಕಾಲ ಸರಿದ ಹಾಗೆ ನಮ್ಮ ಪಾಲಿಗೆ ಫ್ರೆಂಚರು ಮಾತ್ರವಲ್ಲದೆ ಎಲ್ಲ ಬಿಳಿಯರು ಕೂಡ ಪರಂಗಿಗಳಾಗ್ತಾರೆ. ಯುರೋಪಿನಿಂದ ಬಂದವರು ಪರಂಗಿಗಳಾದ ಮೇಲೆ ಅವರು ತಂದ ಪಪ್ಪಾಯ ಹಣ್ಣಿಗೂ ಕೂಡ ಅದೇ ಹೆಸರು ಬಂತು. ಆದರೆ ಪಪ್ಪಾಯನ್ನು ಭಾರತಕ್ಕೆ ತಂದದ್ದು ಫ್ರೆಂಚರಲ್ಲ, ಪೋರ್ಚುಗೀಸರಂತೆ. ಅದೇ ಥರ ಪರಂಗಿ ರೋಗ ಅನ್ನುವಂತಹ ಹೆಸರನ್ನು ನೀವು ಕೇಳಿರ್ಬೋದು. ಅದು 16ನೇ ಶತಮಾನದ ಮಹಾಮಾರಿ ಸಿಫಿಲಿಸ್. ಈ ಸಿಫಿಲಿಸ್ ಬಿಳಿಯರು ಹಬ್ಬಿಸಿದ್ರು ಅನ್ನುವಂತಹ ಕಾರಣಕ್ಕೆ ಪರಂಗಿ ರೋಗ ಅಂದರೆ ಬಿಳಿಯರು, ವಿದೇಶಿಯರಂದರೆ ಪರಂಗಿಗಳು. ಹಾಗಾಗಿ ಆ ರೋಗಕ್ಕೆ ಪರಂಗಿ ರೋಗ ಅನ್ನುವಂಥ ಹೆಸರು ಕೂಡ ಬಂತು. ಈ ರೋಗಕ್ಕೆ ಸಿಫಿಲಿಸ್ ಅನ್ನುವ ಹೆಸರು ಹೇಗೆ ಬಂತು? ಲೇಖಕರು ಹೇಳ್ತಾರೆ, ಲ್ಯಾಟಿನ್ ನಾಟಕವೊಂದರ ನಾಯಕನಿಗೆ ಈ ರೋಗ ಬಂತಂತೆ. ಆ ಪಾತ್ರದ ಹೆಸರು ಸಿಫಿಲಿಸ್. ಆ ಹೊತ್ತಿಗೆನೂ ಈ ಹೊಸ ರೋಗಕ್ಕೆ ಹೆಸರು ಹುಡುಕ್ತಾ ಇದ್ರಂತೆ. ಹಾಗಾಗಿ ಅವನ ಹೆಸರನ್ನೇ ರೋಗಕ್ಕೆ ಇಟ್ಟು ಮುಗಿಸಿದರು. ಹೆಸರಲ್ಲೇನಿದೆ ಅಂತ ಶೇಕ್ಸ್ಪಿಯರ್ ಸುಮ್ಮನೆ ಹೇಳಿದ್ದಲ್ಲ ಅಂತ ಹೇಳ್ತಾರೆ. ಹಾಗೆ ನೀವು ವಿದ್ಯಾರ್ಥಿಗಳೇ ಇನ್ನೊಂದು ಹೊಸ ಪದವನ್ನು ಕೂಡ ಕೇಳಿರ್ಬೋದು. ಪರಂಗಿ ಪೆಲಕಾಯಿ ಅಂತ, ತುಳುವಲ್ಲಿ ಪರಂಗಿ ಪೆಲಕಾಯಿ ಅಂತ ಹೇಳ್ತಾರೆ. ಪೆಲಕಾಯಿ ಅಂದರೆ ಹಲಸು, ಪರಂಗಿ ಹಲಸು ಅಂತ ಹೇಳ್ತಾರೆ. ಪರಂಗಿ ಹಲಸು ಕೂಡ ಪರಂಗಿಗಳು ತಂದ ಹಣ್ಣು. ಮೂಲ ಅದು ವಿದೇಶಿ ನೆಲದಲ್ಲಿ ಬೆಳೆದಂತಹ ಹಲಸು. ಹಾಗಾಗಿ ಪರಂಗಿಗಳು ತಂದದ್ರಿಂದ ಅದಕ್ಕೆ ಪರಂಗಿ ಹಣ್ಣು, ಪರಂಗಿ ಹಲಸು, ಪರಂಗಿ ಪೆಲಕಾಯಿ ಅಂದರೆ ಹಲಸು ಅನ್ನುವಂಥ ಅರ್ಥ. ಸರಿ ವಿದ್ಯಾರ್ಥಿಗಳು, ಈಗ ಮುಂದೆ ಕಟ್ಟು ಅನ್ನುವಂತಹ ಒಂದು ಪದ ಇದೆ. ಆ ಕಟ್ಟು ಹೇಗೆ ಬಂತು ಅಂತ ನೋಡೋಣ. ಈ ಕಟ್ಟು ಅನ್ನುವ ಪದವನ್ನು ಎಷ್ಟು ಥರ ಕಟ್ಟಬಹುದು ಅಂತ ನೋಡಿ. ಲೇಖಕರು ಹೇಳ್ತಾರೆ, ಹೆಂಡತಿ ಮಕ್ಕಳನ್ನು ಕಟ್ಟಿಕೊಂಡು ಸಂಸಾರ ಮಾಡ್ತೇವೆ, ಆಗದ ಹೋಗದ ಆಸೆ ಕಟ್ಟಿಕೊಳ್ತೇವೆ, ಮನೆ ಬೇಕು ಅಂತ ಹರಕೆ ಕಟ್ಟಿಕೊಳ್ತೇವೆ, ದೇವರು ಕಣ್ಣು ಬಿಟ್ಟರೆ ಮನೆಯನ್ನು ಕಟ್ಟಿಕೊಳ್ತೇವೆ, ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳನ್ನು ಓದಿಸ್ತೀವಿ, ಪರೀಕ್ಷೆ ಸಮಯದಲ್ಲಿ ನಿದ್ರೆ ಕಟ್ತೀವಿ, ಹುಷಾರಿಲ್ಲದಾಗ ಬಾಯಿ ಕಟ್ತೀವಿ, ಯಾರ್ಯಾರದೋ ಕತೆ ಕಟ್ಟಿಕೊಳ್ಳಬಾರದು ಅನ್ನುವ ಪಾಠವನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತೀವಿ, ಕಟ್ಟುಪಾಡುಗಳ ನಡುವೆ ಅಚ್ಚುಕಟ್ಟಾಗಿ ಜೀವನ ಮಾಡ್ತೀವಿ, ಇರುವುದನ್ನೇ ರುಚಿಕಟ್ಟಾಗಿ ತಿಂತೀವಿ, ಹೆಡೆಮುರಿ ಕಟ್ಟುವ ಬದುಕಿಗೆ ಹೆದರುತ್ತೀವಿ, ದೇಹವನ್ನು ಕಟ್ಟುಮಸ್ತಾಗಿ ಇಟ್ಟುಕೋತೀವಿ, ಜೀವನ ಅನ್ನುವುದು ಒಂದು ಕಟ್ಟು ಅಂತೀವಿ, ಸಮಯ ಮುಗಿದಾಗ ಗಂಟು ಮುಟ್ಟೆ ಕಟ್ತೀವಿ, ಆಮೇಲೆ ಯಾರೋ ನಮ್ಮ ಫೋಟೋಗೆ ಕಟ್ಟು ಹಾಕಿಸ್ತಾರೆ. ಈಗ ಹೇಳಿ, ತೊಟ್ಟೆಲಿಂದ ಚಟ್ಟ ಕಟ್ಟುವವರೆಗೆ ಬದಲಾಗುತ್ತಲೇ ಇರುವ ಇದನ್ನು ಕಟ್ಟುಕತೆ ಎನ್ನಲಾದೀತೆ. ಇಲ್ಲಿ ಲೇಖಕರು ಇಡೀ ಕಟ್ಟು ಅನ್ನುವಂತಹ ಒಂದು ಪದ ಬಳಕೆಯಲ್ಲಿ ಇಟ್ಟುಕೊಂಡು ಎಷ್ಟು ಚಂದದ ರೀತಿಯಲ್ಲಿ ಪೋಡಿಸಿದ್ದಾರೆ ನೋಡಿ ಅಲ್ವಾ. ಸರಿ, ಈಗ ಚಿದಂಬರ ರಹಸ್ಯ ಅನ್ನುವಂಥ ಶಬ್ದವನ್ನು ನೋಡ್ತಾ ಹೋಗೋಣ. ಚಿದಂಬರ ರಹಸ್ಯ ಅಂದರೆ ಏನು? ಅದು ಕೂಡ ಒಂದು ಚಿದಂಬರ ರಹಸ್ಯವೇ ಆಗಿ ಉಳಿದು ಬಿಟ್ಟಿದೆ. ರಹಸ್ಯ ಅಂದರೆ ಗುಟ್ಟು, ಚಿದಂಬರ ಅಂದರೆ ಏನು? ಅಂಬರ, ಚಿತ್ ಅಂದರೆ ಮನಸ್ಸು, ಅಂಬರ ಅಂದರೆ ಆಕಾಶ, ಆಕಾಶದ ಹಾಗೆ ಮನಸ್ಸು. ಇದೇನು? ಇಲ್ಲಿ ಲೇಖಕರು ಹೇಳ್ತಾರೆ, ಯಾರಿಗೂ ತಿಳಿಯದ ಸಂಗತಿ ಅಂದರೆ ಚಿದಂಬರ ರಹಸ್ಯ. ಚಿದಂಬರ ಅಂದರೆ ಶಿವ. ಏನೂ ಗೊತ್ತಾಗದಿದ್ದಾಗ ಶಿವನೇ ಬಲ್ಲ ಅಂತೀವಲ್ಲ, ಅದಕ್ಕೆ ನಮಗೆ ಗೊತ್ತಿದ್ದದ್ದೆಲ್ಲ ಚಿದಂಬರ ರಹಸ್ಯ. ಹುಡುಕಿಕೊಂಡು ಹೋದರೆ ಅದು ತಮಿಳುನಾಡಿಗೆ ಕರ್ಕೊಂಡು ಹೋಗ್ತದಂತೆ. ಚಿದಂಬರಂ ಅನ್ನುವಂತಹ ಊರಿನಲ್ಲಿ ಇರುವಂತಹ ನಟರಾಜನ ದೇವಸ್ಥಾನಕ್ಕೆ, ಆ ದೇವಸ್ಥಾನದ ಬಗ್ಗೆ ಒಂದು ನಂಬಿಕೆ, ಒಂದು ಕಥೆ ಇದೆ ಅಂತೆ. ನಟರಾಜನ ಎಡಭಾಗದಲ್ಲಿ ಇರುವಂತಹ ದ್ವಾರದ ಮೂಲಕ ನೋಡಿದರೆ ಅಲ್ಲಿ ಶಿವ ಪಾರ್ವತಿ ಪ್ರತ್ಯಕ್ಷವಾಗಿ ಕಾಣಿಸ್ತಾರಂತೆ. ಹಾಗಂತ ನಿಜಕ್ಕೂ ಕಂಡವರು ಯಾರೂ ಇಲ್ಲ ಅಂತೆ. ಅದಕ್ಕೆ ಅದು ಚಿದಂಬರ ರಹಸ್ಯವಾಯ್ತಂತೆ. ಆಮೇಲೆ ಸಾಮಾನ್ಯರಿಗೆ ಬಗೆಹರಿಯದ ಎಲ್ಲವೂ ಕೂಡ ಚಿದಂಬರ ರಹಸ್ಯವೇ ಆಗಿ ಹೋಯಿತು. ನಿಜಕ್ಕೂ ಇದು ಸರಿಯಾದ ವಿವರಣೆಯೇ ಎಂದು ಕೇಳಿದರೆ ಅದೊಂದು ಚಿದಂಬರ ರಹಸ್ಯ ಅನ್ನಬಹುದು. ಮುಂದೆ ಲೇಖಕರು ಹೇಳ್ತಾರೆ, ಮದ್ದು ಅನ್ನುವಂಥ ಒಂದು ಶಬ್ದ. ಒಂದೇ ಪದಕ್ಕೆ ಎರಡು ಅರ್ಥ ಇರುವುದು ಹೊಸತಲ್ಲ. ಆದರೆ ಆ ಎರಡು ಅರ್ಥಗಳು ಒಂದಕ್ಕೊಂದು ವಿರುದ್ಧವಾಗಿದ್ದರೆ ಮದ್ದು ಅಂದರೆ ಔಷಧಿ. ರೋಗವನ್ನು ನಿವಾರಿಸಿ ಜೀವ ಉಳಿಸೋದು ಮದ್ದು. ಅದೇ ಮದ್ದಿಗೆ ವಿಷ ಅನ್ನುವಂತಹ ಅರ್ಥವೂ ಇದೆಯಲ್ಲ. ಶತ್ರುಗಳಿಗೆ ಮದ್ದು ಹಾಕ್ತಾರೆ. ಕೈ ಮದ್ದು ಅಂದರೆ ಆಹಾರದಲ್ಲಿ ವಿಷ ಬೆರೆಸುವುದು. ಮದ್ದು ಅರೆಯುವುದು ಅಂತ ಇನ್ನೊಂದು ಪ್ರಯೋಗವಿದೆ. ಅದರ ಅರ್ಥ ಪ್ರತೀಕಾರ ತೆಗೆದುಕೊಳ್ಳುವುದು ಅಂತ. ಇಲ್ಲೆಲ್ಲ ಮದ್ದು ಜೀವ ತೆಗೆಯುವ ವಸ್ತುವಾಗುತ್ತೆ. ಅದೇ ಥರ ಬಂದೂಕಿನಲ್ಲಿ ಇರುವಂಥ ಮದ್ದು ಪ್ರಾಣ ತೆಗೆಯುತ್ತಲ್ವೇ. ಮೇಲ್ನೋಟಕ್ಕೆ ಔಷಧಿ ಮತ್ತು ವಿಷ ವಿರುದ್ಧ ಪದಗಳ ಹಾಗೆ ಕಂಡರೂ ಮದ್ದನ್ನು ಪರಿಹಾರ ಅನ್ನುವಂಥ ಅರ್ಥದಲ್ಲಿ ನೋಡಬಹುದು. ರೋಗಿಗೆ ಔಷಧಿಯಾಗುವ ಪದಾರ್ಥವೇ ರೋಗಾಣುವಿಗೆ ವಿಷವಲ್ವೇ. ಅಹಂಕಾರಕ್ಕೆ ಉದಾಸೀನವೇ ಮದ್ದು ಅಂತ ಹೇಳಿದಾಗ ಮದ್ದು ಅಹಂಕಾರವನ್ನು ಕೊಲ್ಲುವ ವಿಷವೋ ಅಥವಾ ಅಹಂಕಾರವನ್ನು ಇಳಿಸುವ ವಿಷವೋ?
ಅಹಂಕಾರವನ್ನು ಇಳಿಸುವಂತಹ ಔಷಧವು ಅನ್ನುವಂಥದ್ದನ್ನು ಇಲ್ಲಿ ಮದ್ದು ಅನ್ನುವಂತಹ ಈ ಪದಕ್ಕೆ ಹೇಳ್ತಾರೆ. ಮುಂದೆ ಹೇಳ್ತಾರೆ ಲೇಖಕರು ರಘು ಅಪಾರ ಇವರು ಹೇಳ್ತಾರೆ ಪರಿಷೆ ಅನ್ನುವಂತಹ ಶಬ್ದವನ್ನು ನೀವು ಕೇಳಿರ್ಬೋದು. ಸಂತೆ ಅನ್ನೋದಕ್ಕೂ ಕೂಡ ಪರಿಷೆ ಅಂತ ಹೇಳ್ತಾರೆ. ಪರಿಷೆ ಅಂದರೆ ಜಾತ್ರೆ ಅನ್ನುವಂತಹ ಶಬ್ದ. ಬಸವನಗುಡಿಯಲ್ಲಿ, ಬೆಂಗಳೂರಿನಲ್ಲಿರುವಂಥ ಬಸವನಗುಡಿಯಲ್ಲಿ ಕಡಲೆಕಾಯಿ ಪರಿಷೆ ಅನ್ನುವಂಥದ್ದನ್ನು ನೀವು ನೋಡಿರ್ಬೋದು. ಪರಿಷೆ ಅಂದರೆ ಗುಂಪು ಕೂಡುವುದು ಅಂತ ಅಷ್ಟೇ. ಸಂತೆ ಅಂದರೂ ಕೂಡ ಗುಂಪೆ, ಅದು ಸಂಸ್ಥಾ ಅನ್ನುವಂತಹ ಪದದ ತದ್ಭವ ರೂಪ. ಪರಿಷೆಯಿಂದಲೇ ಪರಿಷತ್ ಬಂದಿರೋದು. ಆದರೆ ಇವತ್ತು ಈ 4 ಪದಗಳನ್ನು ಬೇರೆ ಬೇರೆ ಅರ್ಥದಲ್ಲಿ ಬಳಸ್ತಾರೆ. ಸಂತೆ ಮಾರಾಟಕ್ಕೆ ಸೇರಿದ ಗುಂಪಾದರೆ ಪರಿಷೆ ಜಾತ್ರೆಗೆ ಸೇರಿದ ಗುಂಪು. ಸಂಸ್ಥೆ, ಪರಿಷತ್ತುಗಳು ನಿರ್ದಿಷ್ಟ ಜನರ ಗುಂಪುಗಳು. ಹಾಗಿದ್ರೂ ಕೂಡ ಸಮ್ಮೇಳನಗಳು ಕೂಡ ಪರಿಷೆಗಳಾಗಬಾರ್ದು ಅಂತಹ ಸಾಹಿತ್ಯ ಪರಿಷತ್ತಿಗೆ ಆಗ್ರಹ ಮಾಡೋದೇ ತಮಾಷೆ. ವಿಧಾನ ಪರಿಷತ್ತಿನಲ್ಲಿ ಕೋಲಾಹಲವಾದರೆ ಅದನ್ನು ಸಂತೆ ಅಂತ ಆಡಿಕೊಳ್ಳುವುದು ಕೂಡ ತಮಾಷೆ. ತತ್ಸಮ ತದ್ಭವಗಳಲ್ಲಿ ಇಂತಹ ಅರ್ಥ ಬದಲಾವಣೆ ಮಾಮೂಲಿ. ಹಾಗೆ ನೋಡಿದರೆ ಜಾತ್ರೆ ಬಂದದ್ದು ಯಾತ್ರಾದಿಂದ. ಜಾತ್ರೆ ಮತ್ತು ಯಾತ್ರೆಗಳ ಅರ್ಥಗಳು ಬೇರೆ ಬೇರೆ ಇರ್ತದೆ ಅಲ್ವಾ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಮುಂದಿನ ಒಂದು ಇಲ್ಲಿಗೆ ರಘು ಅಪಾರ ಬರೆದಿರುವಂತಹ ಹಲವಾರು ಶಬ್ದಗಳ ಒಂದು ಈ ಹೇಳಿಕೆಗಳ ಅರ್ಥವನ್ನು ನೋಡಿದೆವು. ಸಖತ್ ಇರ್ಬೋದು, ಸೋತು ಸುಣ್ಣವಾಗು ಅನ್ನುವಂಥದ್ದು ಇರ್ಬೋದು, ಸೂಜಿ ಹಂಡೆ ನ್ಯಾಯ ಇರ್ಬೋದು, ಕಬ್ಬಿಣದ ಕಡಲೆ, ಕಪಾಳ ಮೋಕ್ಷ, ಹಾಗೆ ಬಾದರಾಯಣ ಸಂಬಂಧ, ಪರಂಗಿ ಹಣ್ಣು, ಹಾಗೆ ಕಟ್ಟು ಅನ್ನುವಂತಹ ಶಬ್ದ, ಚಿದಂಬರ ರಹಸ್ಯ, ಪರಿಷೆ, ಎಲ್ಲ ಅರ್ಥಗಳ ಬಗ್ಗೆ ಅನೇಕ ವಿವರಣೆಗಳನ್ನು ಲೇಖಕರು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಹಾಗೆ ನಿಮಗೂ ಕೂಡ ಬೇರೆ ಬೇರೆ ಅರ್ಥಗಳು ಇದ್ದರೆ ಈ ಒಂದು ಪದಗಳ ಬಗ್ಗೆ ಬೇರೆ ಬೇರೆ ಅರ್ಥಗಳು ಕೂಡ ಗೊತ್ತಿರ್ಬೋದು. ಇವುಗಳನ್ನೆಲ್ಲ ಪರೀಕ್ಷೆಯಲ್ಲಿ ರಘು ಅಪಾರ ಬರೆದಂತಹ ಈ ಶಬ್ದಗಳ ಅರ್ಥಗಳನ್ನು ನೀವು ಪರೀಕ್ಷೆಗಳಲ್ಲಿ ಬಳಸಿದರೆ ಸಾಕು, ಒಳ್ಳೆಯ ಅಂಕಗಳನ್ನು ಗಳಿಸ್ಬೋದು. ಸರಿ ವಿದ್ಯಾರ್ಥಿಗಳೇ, ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.